Welcome back, dear students. From my last hour of teaching, I started introducing the PUC first year syllabus to you. In the introduction of PUC first year syllabus, I made it into two parts because the PUC first year syllabus include or it is having a 5 units that include 22 chapters. So, in my first part of introduction of syllabus, we discussed or I introduced the 3 units that include 10 chapters. In this particular class, I am going to introduce the 2 left units, those are the plant physiology and human physiology to you. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮಗೆ PUC ಪ್ರಥಮ ವರ್ಷದ ಬಯೋಲಾಜಿ ಜೀವಶಾಸ್ತ್ರದ ಸಿಲೆಬಸ್ ಅಂದರೆ ಪಠ್ಯಕ್ರಮವನ್ನು ನಿಮಗೆ ಪರಿಚಯಿಸಿ ಶುರು ಮಾಡಿದ್ದೀನಿ. ಈ ಪಠ್ಯಕ್ರಮವನ್ನು ನಾನು 2 ಭಾಗಗಳಾಗಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಒಂದನೇ ಭಾಗದಲ್ಲಿ ನಾವೇನು ಕಲ್ತೀವಿ, 3 ಯೂನಿಟ್ಗಳ ಬಗ್ಗೆ ಕಲ್ತೀವಿ. ಅಂದರೆ ಜೀವಿಗಳಲ್ಲಿ ವೈವಿಧ್ಯತೆ, ಜೀವಿಗಳಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿರುವಂಥ ಆಕಾರ ವ್ಯವಸ್ಥೆ, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನ್ ಅಂದರೆ ಜೀವಕೋಶ ಅದರ ಆಕಾರ ಮತ್ತು ಕಾರ್ಯವಿಧಾನವನ್ನು ನಾವು ಕಲ್ತೀವಿ. ಇನ್ನು ಈ ತರಗತಿಯಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂದರೆ ಉಳಿದ 2 ಯೂನಿಟ್ಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅವು 2 ಯೂನಿಟ್ಗಳು ಯಾವಪ್ಪ ಅಂದರೆ ಒಂದು ಪ್ಲ್ಯಾಂಟ್ ಫಿಸಿಯಾಲಜಿ, ಇನ್ನೊಂದು ಹ್ಯೂಮನ್ ಫಿಸಿಯಾಲಜಿ. ಅಂದರೆ ನಾವು ಶರೀರ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸಸ್ಯಗಳ ಶರೀರಶಾಸ್ತ್ರ ಮತ್ತು ಮಾನವನಲ್ಲಿ ಯಾವ ರೀತಿ ಶರೀರಶಾಸ್ತ್ರ ಅದ ಅಂತ ಹೇಳಿ ನೋಡ್ತೀವಿ. ನೋಡಿರಿ, ಎಂತಹ ಕುತೂಹಲಕಾರಿಯಾದಂತಹ ಎಂತಹ ಆಸಕ್ತಿಭರಿತವಾದಂತಹ ಪಠ್ಯಕ್ರಮವನ್ನು ನಿಮ್ಮ ಸಿಲೆಬಸ್ನಲ್ಲಿ ಇಟ್ಟಿದ್ದಾರೆ. ಸೊ ದ ಪ್ಲ್ಯಾಂಟ್ ಫಿಸಿಯಾಲಜಿ ಇನ್ಕ್ಲೂಡ್ ವಾಟ್ ಎವರ್ ದ ಫಿಸಿಯೋಲಾಜಿಕಲ್ ಪ್ರೊಸೆಸಸ್ occur in the plants. In the human physiology include whatever the physiological process that occur in the human beings. The plant physiology include the 5 chapters. Chapter 11 is the transportation in plants. Chapter 12 is the mineral nutrition. Chapter 13 is the photosynthesis in higher plants. Chapter 14 respiration in plants. Chapter 15 plant growth and development. So in chapter 11 the transportation in plants include what is transport, what is translocation, the means of transport system like diffusion, facilitated diffusion, the porins, aquaporins, active transport mechanism, plant water relationship, water potential, and also you are going to learn about what is osmosis, plasmolysis, imbibition, the absorption of the water by the roots, how the water is moving up in the plant, and the transpiration, what is the transpiration pull mechanism, and the mineral absorption by the root, uptake of the mineral, and finally the mass flow hypothesis. ನೋಡಿ, ಇಲ್ಲಿ ನೀವು ಪ್ಲ್ಯಾಂಟ್ ಫಿಸಿಯಾಲಜಿ ಅಂದರೆ ಸಸ್ಯ ಶರೀರಶಾಸ್ತ್ರ, ಹ್ಯೂಮನ್ ಫಿಸಿಯಾಲಜಿ ಅಂದರೆ ಮಾನವ ಶರೀರಶಾಸ್ತ್ರ. ಸೊ ನೀವು ಇಲ್ಲಿ 2 ಯೂನಿಟ್ಗಳಲ್ಲಿ ಸಸ್ಯದ ಬಗ್ಗೆ ಅಥವಾ ಮನುಷ್ಯನ ಬಗ್ಗೆ ಇಲ್ಲಿ ಶಾರೀರಿಕ ಪ್ರಕ್ರಿಯೆಗಳನ್ನು, ಇನ್ನು ಮನುಷ್ಯನಲ್ಲಿ ಜರುಗುವಂಥ ಶಾರೀರಿಕ ಪ್ರಕ್ರಿಯೆಗಳು ಮತ್ತು ಸಸ್ಯಗಳಲ್ಲಿ ಜರುಗುವಂಥ ಶಾರೀರಿಕ ಪ್ರಕ್ರಿಯೆಗಳನ್ನು ನೀವು ಅಧ್ಯಯನ ಮಾಡ್ತೀರಿ. ಇವು 2 ಅತ್ಯಂತ ಕುತೂಹಲಕಾರಿಯಾದಂತಹ ಪಠ್ಯಕ್ರಮವಾಗಿದೆ. ನಿಮಗೆ ಬಹಳಷ್ಟು ಆಸಕ್ತಿ ಬರ್ತದೆ ಕಲಿಯಬೇಕಾದ್ರೆ. ಇಲ್ಲಿ ನಾವು ಪ್ಲ್ಯಾಂಟ್ ಫಿಸಿಯಾಲಜಿ ಅಂದರೆ ಸಸ್ಯ ಶರೀರಶಾಸ್ತ್ರದಲ್ಲಿ ನಾವು ಏನು ಕಲಿತೀವಿಪ್ಪ ಅಂತಂದರೆ ಇದರಲ್ಲಿ 5 ಅಧ್ಯಾಯಗಳವ. ಅಧ್ಯಾಯ 11 ಏನಂದರೆ ಟ್ರಾನ್ಸ್ಪೋರ್ಟ್ ಇನ್ ದ ಪ್ಲ್ಯಾಂಟ್ಸ್ ಅಂತ ಕರಿತೀವಿ. ಅಂದರೆ ಸಸ್ಯಗಳಲ್ಲಿ ವರ್ಗಾವಣೆ ಅಂದರೆ ರವಾನೆ, ನೀರು ಮತ್ತು ಆಹಾರದ ಸರಬರಾಜು ಯಾವ ರೀತಿ ಆಗ್ತದೆ ಅಂತ ಕಲಿತೀರಿ. ಮಿನರಲ್ ನ್ಯೂಟ್ರಿಷನ್ ಅಂದರೆ ಖನಿಜಾಂಶಗಳ ಪೋಷಣೆ, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಉನ್ನತ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವ ರೀತಿ ಆಗ್ತದೆ ಅಂತ ಕಲಿತೀರಿ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂದರೆ ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಆಗ್ತದೆ ಅಂತ ಕಲಿತೀರಿ. ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅನ್ನುವಂಥ ಅಧ್ಯಾಯಗಳನ್ನು ನೀವು ಅಧ್ಯಯನ ಮಾಡ್ತಾಯಿದ್ರಿ. 1ನೇ ಅಧ್ಯಾಯ ಅಂದರೆ ಚಾಪ್ಟರ್ 11 ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್.
ಸಸ್ಯಗಳಲ್ಲಿ ಸರಬರಾಜು, ಈ ಅಧ್ಯಾಯದಲ್ಲಿ ನೀವೇನು ಕಲಿತೀರ ಅಂದರೆ ಸರಬರಾಜು, ಟ್ರಾನ್ಸ್ಪೋರ್ಟ್ ಅಂದರೆ ಸರಬರಾಜು, ಡಿಫ್ಯೂಷನ್ ಅಂದರೆ ಪ್ರಸರಣ, ಮತ್ತು ಫೆಸಿಲಿಟೇಡ್ ಡಿಫ್ಯೂಷನ್ ಅಂದರೆ ಸುಗಮ ಪ್ರಸರಣ, ಪೋರಿನ್ಸ್ ಅಂದರೆ ರಂಧ್ರಗಳು, ಅಕ್ವಾಪೋರಿನ್ಸ್ ಅಂದರೆ ನೀರಿನ ರಂಧ್ರಗಳು, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಅಂದರೆ ನಾವೇನು ಕರಿತೀವಿ ಅಂದರೆ ಉನ್ನತ ಅಥವಾ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಅಂತಂದರೆ ನೀವು ಏನು ಕರಿತೀರಿ ಅಂತಂದ್ರೆ ಅದಕ್ಕೆ ಸಕ್ರಿಯ ಪ್ರಸರಣದ ಬಗ್ಗೆ ಕಲಿತೀರಿ ಅಥವಾ ಸಕ್ರಿಯ ನೀವು ಸಾರಿಗೆಯ ಬಗ್ಗೆ ಕಲಿತೀರಿ. ಅದ್ರ ಜೊತೆ ಪ್ಲ್ಯಾಂಟ್ ವಾಟರ್ ರಿಲೇಷನ್ಶಿಪ್ ಅಂದರೆ ಸಸ್ಯ ಮತ್ತು ನೀರಿನ ನಡುವೆ ಇರುವಂಥ ಸಂಬಂಧಗಳನ್ನು ಕಲಿತೀರಿ. ವಾಟರ್ ಪೊಟೆನ್ಷಿಯಲ್ ನೀರಿನ ಸಾಮರ್ಥ್ಯವನ್ನು ಕಲಿತೀರಿ. ಅದ್ರ ಜೊತೆ ನೀರು ದ ಹೈ ಮೂಮೆಂಟ್ ಆಫ್ ದ ವಾಟರ್ ಅಂತ ಕರಿತೀವಿ, ಲಾಂಗ್ ಡಿಸ್ಟೆನ್ಸ್ ಮೂಮೆಂಟ್ ಆಫ್ ದ ವಾಟರ್ ಅಂತ ಕರಿತೀವಿ. ಅಂದರೆ ಸಸ್ಯಗಳಲ್ಲಿ ದೂರದವರೆಗೆ ನೀರು ಯಾವ ರೀತಿ ಸರಬರಾಜು ಆಗ್ತದೆ ಅಂತ ಕಲಿತೀರಿ. ಆಸ್ಮೋಸಿಸ್ ಅಂದರೆ ಏನು ಅಂದರೆ ಪರಾಸರಣ ಅಂದರೆ ಏನು, ಪ್ಲಾಸ್ಮೋಲೈಸಿಸ್ ಬಗ್ಗೆ ಕರಿತೀರಿ. ಇಂಬಿಬಿಷನ್ ಅಂದರೆ ಬೀಜಗಳು ಯಾವ ರೀತಿ ನೀರನ್ನು ಎಳೆದುಕೊಂಡು ಉಬ್ತವ, ಅಂದರೆ ನೀರನ್ನು ಹೀರಿಕೊಂಡು ಯಾವ ರೀತಿ ಉಬ್ತವ, ಯಾವ ರೀತಿ ಅವು ಮೊಳಕೆ ಹೊಡಿತಾವ ಅನ್ನೋದನ್ನು ಕಲಿತೀರಿ. ಅದರ ಜೊತೆ ನೀರು, ಬೇರುಗಳು ನೀರನ್ನು ಯಾವ ರೀತಿ ಹೀರಿಕೊಳ್ತದೆ, ನೀರನ್ನು ಬೇರುಗಳು ಹೀರುವಂಥ ಪ್ರಕ್ರಿಯೆಗಳೇನು ಅಂತ ಕಲಿತೀರಿ. ಆ ನೀರು ಹೀರಿದಂಥ ನೀರು ಮೇಲೆ ಸಸ್ಯಗಳಿಗೆ ಮೇಲೆ ಯಾವ ರೀತಿ ಹೋಗ್ತದೆ ಅಂದರೆ ಮಿನರಲ್ ಇದು ವಾಟರ್ ಮೂಮೆಂಟ್ ಅಪ್ ಇನ್ ದ ಪ್ಲ್ಯಾಂಟ್, ಸಸ್ಯಗಳಲ್ಲಿ ನೀರು ಯಾವ ರೀತಿ ಮೂಮೆಂಟ್ ಆಗ್ತದೆ ಅಂತ ಕಲಿತೀರಿ. ಅದ್ರ ಜೊತೆ ನೀವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ, ಅಂದರೆ ಸ್ಟೊಮೆಟಾ ಅಂತ ಕರಿತೀವಿ. ಸ್ಟೊಮೆಟಾದೊಳಗೆ ರಂಧ್ರಗಳಿರ್ತವೆ, ಅದಕ್ಕೆ ಪತ್ರರಂಧ್ರಗಳು ಅಂತ ಕರಿತೀವಿ. ಈ ಪತ್ರರಂಧ್ರಗಳ ಮುಖೇನ ನೀರು ಆವಿಯಾಗುತ್ತದೆ. ಈ ನೀರು ಆವಿಯಾಗುವುದರಿಂದ ಉಂಟಾಗುವ ನಷ್ಟ, ಅದಕ್ಕೆ ನಾವು ಕನ್ನಡದ ಇಂಗ್ಲೀಷ್ನಾಗ ಅಂತೀವಿ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದ್ರ ಜೊತೆ ಮಿನರಲ್ ಅಬ್ಸಾರ್ಪ್ಷನ್ ಬೈ ದ ರೂಟ್ ಅಂತ ಕರಿತೀವಿ. ಅಂದ್ರೇನು, ಸಸ್ಯಗಳು ಯಾವ ರೀತಿ ಖನಿಜಾಂಶಗಳನ್ನು ಹೀರಿಕೊಳ್ತಾವೆ, ಈ ಹೀರಿದಂಥ ಖನಿಜಾಂಶಗಳು ಯಾವ ರೀತಿ ಮೂವ್ಮೆಂಟ್ ಆಗ್ತದೆ. ಆಮೇಲೆ ಮಾಸ್ ಫ್ಲೋ ಹೈಪೋಥಸಿಸ್ ಅಂತ ಕರಿತೀವಿ. ಅಂದರೆ ಈ ಸಸ್ಯಗಳಲ್ಲಿ ಆಹಾರಿನ ಫ್ಲೋಯಮ್ ಅನ್ನುವಂತಹ ಒಂದು ಅಂಗಾಂಶ ಈ ಸಸ್ಯಗಳಲ್ಲಿ ಯಾವ ರೀತಿ ಆಹಾರವನ್ನು ವರ್ಗಾವಣೆಯನ್ನು ಮಾಡ್ತದೆ ಅನ್ನೋದನ್ನು ನೀವು ಈ ಅಧ್ಯಾಯದೊಳಗೆ ನೀವು ಈ ಎಲ್ಲ ಅಂಶಗಳನ್ನು ನೀವು ಕಲಿತೀರಿ. ನೋಡಿರಿ, ನೀರು ಮತ್ತು ಆಹಾರದ ಸರಬರಾಜು ಸಸ್ಯಗಳಲ್ಲಿ ಯಾವ ರೀತಿ ಆಗ್ತದೆ ಅನ್ನೋದನ್ನು ನೀವು ಕೂಲಂಕುಷವಾಗಿ ಈ ಅಧ್ಯಾಯದೊಳಗೆ ನೀವು ಕಲಿತೀರಿ. 12ನೇ ಅಧ್ಯಾಯದೊಳಗೆ ಮಿನರಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಂದರೆ ಪೋಷಕಾಂಶಗಳು, ಅಂದರೆ ಖನಿಜಾಂಶಗಳ ಪೋಷಣೆ ಯಾವ ರೀತಿ ಆಗ್ತದೆ ಸಸ್ಯಗಳಿಗೆ. ಅದರೊಳಗೆ ಎಸೆನ್ಷಿಯಲ್ ಎಲಿಮೆಂಟ್ಸ್, ನಾನ್ ಎಸೆನ್ಷಿಯಲ್ ಮಿನರಲ್ಸ್ ಅಂತ ಕರಿತೀವಿ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಕಲ್ತ್ರಿ. ಹೌ ದ ರೂಲ್ ಆಫ್ ಮ್ಯಾಕ್ರೋ ಆ್ಯಂಡ್ ಮೈಕ್ರೋ ನ್ಯೂಟ್ರಿಷನ್ಸ್. Then the symptoms, the deficiency symptoms of micronutrients, the toxicity of micronutrients, and going to learn about the metabolism of nitrogen, means the absorption of the mineral micro and micronutrients. Then you are going to learn about the metabolism of nitrogen cycle, the fixation of biological fixation of nitrogen, root nodule formation, and you are going to learn about the symbiosis relationship between the rhizobium bacteria and also the leguminous plant. ಈ ಖನಿಜಾಂಶಗಳ ಪೋಷಣೆಯಲ್ಲಿ ನೀವು ಏನು ಕಲಿತೀರಪ್ಪ ಅಂದರೆ ಎಸೆನ್ಷಿಯಲ್ ಅಂದರೆ ಅಗತ್ಯವಾದಂತಹ ಖನಿಜಾಂಶಗಳು ಯಾವ್ಯಾವು, ನಾನ್ ಎಸೆನ್ಷಿಯಲ್ ಅಗತ್ಯವಲ್ಲದ ಖನಿಜಾಂಶಗಳ ಬಗ್ಗೆ ಕಲಿತೀರಿ. ಅದ್ರ ಜೊತೆ ಅತಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಕಡಿಮೆ ಪ್ರಮಾಣದಲ್ಲಿರುವಂಥ ಅಗತ್ಯವಾದಂಥ ಏನು ಪೋಷಕಾಂಶಗಳ ಬಗ್ಗೆ ಕಲಿತೀರಿ. ಹಾಗೆ ಈ ಪೋಷಕಾಂಶಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾವಂತ ಕಲಿತೀರಿ. ಅದ್ರ ಜೊತೆ ಅದರೊಳಗೆ ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಅದಕ್ಕೆ ನಾವೇನು ಕರಿತೀವಿ ನೈಟ್ರೋಜನ್, ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಮೊಲಿಬ್ಡಿನಮ್, ಈ ರೀತಿ ಜಿಂಕ್, ಐರನ್, ಈ ರೀತಿ ಎಲ್ಲ ರೀತಿಯ ಖನಿಜಾಂಶಗಳು ಯಾಕೆ ನಮಗೆ ಬೇಕು. ನೀವು ಗೊಬ್ಬರ ಒಯ್ಬೇಕಾದ್ರೆ NPK ಅಂತ ಒಗಿತಿರಲ್ಲ 20-20-20, ಅವು ಯಾಕೆ ನಮಗೆ ಸಸ್ಯಗಳಿಗೆ ಬೇಕು. ಆ ಖನಿಜಾಂಶಗಳ ಏನು ರೋಲ್ ಅಂತಂದರೆ ಆ ಖನಿಜಾಂಶಗಳಿಂದ ಸಸ್ಯಗಳ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅನ್ನೋದನ್ನು ನೀವು ಕಲಿತೀರಿ. ಅದ್ರ ಜೊತೆ ಕೆಲವೊಂದು ಖನಿಜಾಂಶಗಳಿಂದ ವಿಷತ್ವ ಆಗ್ತದೆ. ದ ಟಾಕ್ಸಿಸಿಟಿ ಆಫ್ ಮೈಕ್ರೋನ್ಯೂಟ್ರಿಗಳಿಂದ ವಿಷತ್ವ ಯಾವ ರೀತಿ ಆಗ್ತದೆ ಅಂತ ಕಲಿತೀರಿ. ಅದ್ರ ಜೊತೆ ನೀವು ಇಲ್ಲಿ ಈ ಅಧ್ಯಾಯದೊಳಗೆ ಈ ಖನಿಜಾಂಶಗಳು ಯಾವ ರೀತಿ ಹೀರಿಕೊಳ್ಳಾಗ್ತದೆ ಸಸ್ಯಗಳು ಅಂತ ಕಲಿತೀರಿ.
ಮೆಟಬಾಲಿಸಮ್ ಸಾರಜನಕದ ಚಯಾಪಚಯ ಕ್ರಿಯೆಗಳ ಬಗ್ಗೆ ಕಲಿತ್ರಿ. ಸಾರಜನಕದ ಚಕ್ರ ಬಗ್ಗೆ ಕಲಿತ್ರಿ. ರೂಟ್ ನೋಡ್ಯೂಲ್ ಅಂತಂದ್ರೇನು, ಬೇರುಗಳಲ್ಲಿ ಗಂಟುಗಳು ಯಾವ ರೀತಿ ಆಗ್ತಾವೆ ಅಂತ ಕಲಿತ್ರಿ. ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತಂದರೆ ಜೈವಿಕ ಸಾರಜನಕದ ಸ್ಥಿರೀಕರಣ ಯಾವ ರೀತಿ ಆಗ್ತದೆ ಅಂತ ಕಲಿತ್ರಿ. ಅದ್ರ ಜೊತೆ ಈ ಲೆಗ್ಯುಮಿನಸ್ ಸಸ್ಯಗಳು ಮತ್ತು ನಮ್ಮ ರೈಸೋಬಿಯಮ್ ಎನ್ನುವ ಬ್ಯಾಕ್ಟೀರಿಯಾಗಳು ಯಾವ ರೀತಿ ಸಹಜೀವನವನ್ನು ನಡೆಸ್ತಾವ ಅನ್ನೋದನ್ನು ಈ ಅಧ್ಯಾಯದೊಳಗೆ ನೀವು ಕಲಿತೀರಿ. ತದನಂತರದಲ್ಲಿ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅಂದರೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವ ರೀತಿ ಆಗ್ತದೆ ಅಂತ ಕಲಿತೀರಿ. ಈ ಅಧ್ಯಾಯದೊಳಗೆ ನೀವು ಏನು ಕಲಿತೀರಪ್ಪ ಅಂತಂದರೆ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್, ಇಲ್ಲೇನು ಕಲಿತೀರಿ, ವೇರ್ ಡಸ್ ದ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್, ಎಲ್ಲಿ ಫೋಟೋಸಿಂಥಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಿ ಬರ್ತದೆ. ದೆನ್ ದ ಪಿಗ್ಮೆಂಟ್ಸ್ ಆರ್ ದ ಆಕ್ಸಿಜನ್ ಲಿಬ್ರೇಷನ್ ಎಕ್ಸ್ಪರಿಮೆಂಟ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಮ್ಲಜನಕ ಉತ್ಪತ್ತಿಯಾಗುವಂಥ ಪ್ರಯೋಗದ ಬಗ್ಗೆ ಅಧ್ಯಯನ ಮಾಡ್ತೀವಿ. ದೆನ್ ದ ಪಿಗ್ಮೆಂಟ್ ರಿಕ್ವೈರ್ಡ್ ಫಾರ್ ದ ಫೋಟೋಸಿಂಥಸಿಸ್ ಅಂದರೆ ಯಾವ ವಸ್ತುಗಳು ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾಗ್ತವೆ ಅನ್ನೋದನ್ನು ಕಲಿತೀರಿ. ಲೈಟ್ ರಿಯಾಕ್ಷನನ್ನು ಕಲಿತ್ರಿ ಅಂದರೆ ಬೆಳಕಿನ ಅವಲಂಬಿತ ಪ್ರಕ್ರಿಯೆಗಳನ್ನು ಕಲಿತ್ರಿ. ಡಾರ್ಕ್ ರಿಯಾಕ್ಷನ್ ಬಗ್ಗೆ ಕಲಿತ್ರಿ, ಬೆಳಕನ್ನು ಅವಲಂಬಿತವಲ್ಲದ ಪ್ರಕ್ರಿಯೆಗಳನ್ನು ಕಲಿತ್ರಿ. ಹಾಗೆಯೇ ಬಹಳಷ್ಟು ಪ್ರಕ್ರಿಯೆಗಳು ಲೈಕ್ ನೀವೇನು ಕಲಿತಿರಪ್ಪ ಅಂತಂದರೆ ಫೋಟೋಪಾಸ್ಪಿರಿಲೇಷನ್ ಅಂದರೆ ಏನು ಅಂತ ಕಲಿತೀರಿ. C4 ಪಾತ್ವೆ, C3 ಪಾತ್ವೆ, ಕೆಲ್ವಿನ್ ಸೈಕಲ್, ಆಂಬಿಬೋಲಿಕ್ ಪಾತ್ವೆ, ಈ ರೀತಿ ಬಹಳಷ್ಟು ಕಲಿತೀರಿ. ಲಾಸ್ಟ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಚಾಪ್ಟರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫೋಟೋಸಿಂಥಸಿಸ್ ಅಂದರೆ ಯಾವ ಯಾವ ಅಂಶಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೇಲೆ ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನು ಈ ಒಂದು ಅಧ್ಯಾಯದೊಳಗೆ ನೀವು ಕಲಿತೀರಿ. ಚಾಪ್ಟರ್ 14 ರೆಸ್ಪಿರೇಷನ್ ಪ್ಲಾಂಟ್ಸ್. ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್, ಡು ಯು ನೋ ದ ಪ್ಲಾಂಟ್ಸ್ ರೆಸ್ಪೈರ್, ದೆನ್ ಗ್ಲೈಕೋಲೈಸಿಸ್, ದೆನ್ ಫರ್ಮೆಂಟೇಷನ್, aerobic respiration, citric acid cycle and electron transport mechanism and ambivalent pathway. You are going to learn this all things in this chapter. ಇಲ್ಲಿ ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಅನ್ನುವಂಥ ಒಂದು ಅಧ್ಯಾಯದೊಳಗೆ ನಿಮಗೆ ಗೊತ್ತೇ ಸಸ್ಯಗಳು ಸಹಿತ ಉಸಿರಾಟ ಕ್ರಿಯೆಯನ್ನು ಮಾಡ್ತಾವೆ ಅನ್ನೋದನ್ನು ನೀವು ಕಲಿತೀರಿ. ಅದ್ರ ಜೊತೆ ಗ್ಲೈಕೋಲೈಸಿಸ್ ಅಂದರೆ ಶರ್ಕರದ ವಿಭಜನೆ, ಕನ್ನಡ ಅಂತಾರೆ ಗ್ಲೈಕೋಲೈಸಿಸ್ಗೆ ಶರ್ಕರದ ವಿಭಜನೆ ಬಗ್ಗೆ ಕಲಿತೀರಿ. ಫರ್ಮೆಂಟೇಷನ್ ಅಂದರೆ ಹುದುಗುವಿಕೆಯ ಪ್ರಕ್ರಿಯೆಗಳನ್ನು ಕಲಿತೀರಿ. ಏರೋಬಿಕ್ ರೆಸ್ಪಿರೇಷನ್ ಅಂದರೆ ವಾಯುವಿನ ಜೊತೆಗೆ ಆಗುವಂಥ ವಾಯು ಅವಲಂಬಿತ ಉಸಿರಾಟ ಪ್ರಕ್ರಿಯೆಗಳನ್ನು ಕಲಿತೀರಿ. ಸಿಟ್ರಿಕ್ ಅಸಿಡ್ ಸೈಕಲ್, ಸಿಟ್ರಿಕ್ ಆಮ್ಲದ ಚಕ್ರದ ಬಗ್ಗೆ ಅಧ್ಯಯನ ಮಾಡ್ತೀರಿ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ಅಂದರೆ ಎಲೆಕ್ಟ್ರಾನ್ಗಳ ಸರಬರಾಜು, ಎಲೆಕ್ಟ್ರಾನ್ಗಳ ಟ್ರಾನ್ಸ್ಪೋರ್ಟ್ ಯಾವ ರೀತಿ ಆಗ್ತದೆ ಅಂತ ಕಲಿತೀರಿ. ATPಗಳ ಉತ್ಪತ್ತಿ ಯಾವ ರೀತಿ ಆಗ್ತದೆ ಅಂತ ಕಲಿತೀರಿ. ಅದರ ಜೊತೆ ಆಂಬಿಬೋಲಿಕ್ ಪಾತ್ವೆಗಳನ್ನು ಕಲಿತೀರಿ. ನೋಡಿರಿ, ಬಹಳಷ್ಟು ಆಸಕ್ತಭರಿತವಾದಂತಹ ನೀವು ಸಸ್ಯಗಳ ಎಲ್ಲ ಶಾರೀರಿಕ ಪ್ರಕ್ರಿಯೆಗಳನ್ನು ಕಲಿತಾ ಹೋಗ್ತೀರಿ. ಯಾರಾದರೂ ರೈತರಾಗಿದ್ದಂದರೆ, ರೈತರ ಮಕ್ಕಳಿದ್ರಂದರೆ ಈ ಅಧ್ಯಾಯಗಳು ಅವರಲ್ಲಿ ಹೊಸ ಚೈತನ್ಯವನ್ನು ತುಂಬ್ತವೆ. ಆಯಿತಾ? ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. Chapter 15, it includes plant growth and development. In this particular chapter, you are going to learn the phases of the growth rate, the requirements of growth, what are the factors of growth regulators, the discovery of growth regulators, the physiological process of plant growth regulators. You are going to learn about auxins, gibberellins, ethylene, cytokinins and other things. ಚಾಪ್ಟರ್ 15 ಒಳಗೆ ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿ. ಈ ಒಂದು ಅಧ್ಯಾಯದೊಳಗೆ ನೀವೇನು ಕಲಿತೀರಿ ಅಂದರೆ ಬೆಳವಣಿಗೆಯ ಹಂತಗಳು, ಸಸ್ಯದ ಬೆಳವಣಿಗೆಯ ಹಂತಗಳು, ಬೆಳವಣಿಗೆಯ ದರ ಮತ್ತು ಕಂಡೀಷನ್ಸ್ ಆಫ್ ಗ್ರೋತ್ ಅಂತ ಕರಿತೀವಿ. ಅಂದರೆ ಸಸ್ಯಗಳು ಬೆಳವಣಿಗೆಗೆ ಯಾವ ರೀತಿಯ ಪರಿಸ್ಥಿತಿಗಳಿರ್ತಾವೆ ಅನ್ನೋದನ್ನು ಕಲಿತ್ರಿ. ಅದ್ರ ಜೊತೆ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಸಸ್ಯಗಳ ಬೆಳವಣಿಗೆಯ ನಿಯಂತ್ರಕಗಳ ಬಗ್ಗೆ ಕರಿತೀರಿ. ಡಿಸ್ಕವರಿ ಆಫ್ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಅಂದರೆ ಈ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದಂತಹ ನಿಯಂತ್ರಕಗಳನ್ನು ಯಾವ ರೀತಿ ಕಂಡು ಹಿಡಿಯಲಾಯಿತು ಅಂತ ಕಲಿತೀರಿ. ಅಂದರೆ ದ ಫಿಸಿಯೋಲಾಜಿಕಲ್
ಏನು ಕರಿತೀವಿ ಫಿಸಿಯೋಲಾಜಿಕಲ್ ಇಫೆಕ್ಟ್ಸ್ ಆಫ್ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಅಂದರೆ ಶಾರೀರಿಕ ಪರಿಣಾಮಗಳು ಈ ಸಸ್ಯಗಳಲ್ಲಿ ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು ಯಾವ ರೀತಿ ಸಸ್ಯಗಳ ಮೇಲೆ ಶಾರೀರಿಕ ಪರಿಣಾಮಗಳನ್ನು ಬೀರ್ತಾವಂತ ಕರಿತೀರಿ. ಅದರೊಳಗೆ ಬಹಳಷ್ಟು ಸಸ್ಯ ನಿಯಂತ್ರಕಗಳ ಬಗ್ಗೆನೂ ಅಧ್ಯಯನ ಮಾಡ್ತೀರಿ. ಅವು ಯಾವಪ್ಪ ಅಂತಂದರೆ ಆಕ್ಸಿನ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ, ಗಿಬರ್ಲಿನ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ, ಇಥಿಲೀನ್ ಬಗ್ಗೆ ಅಧ್ಯಯನ ಮಾಡ್ತೀರಿ, ಸೈಟೋಕೈನಿನ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ, ಅಬ್ಸೆಸಿಕ್ ಆಸಿಡ್ಗಳ ಬಗ್ಗೆ, ಈ ರೀತಿಯ ಗ್ರೋತ್ ರೆಗ್ಯುಲೇಟರ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಇದರ ಜೊತೆ ವರ್ನಲೈಸೇಷನ್ ಅಂದರೆ ಏನು, ಸೀಡ್ ಡಾರ್ಮನ್ಸಿ, ಇವುಗಳ ಬಗ್ಗೆನೂ ಇಲ್ಲಿ ಏನು ಮಾಡ್ತೀರಿ, ಅಧ್ಯಯನವನ್ನು ಮಾಡ್ತೀರಿ. ನೋಡಿರಿ, ಈ ಒಂದು ಅಧ್ಯಾಯದೊಳಗೆ, ಈ ಯೂನಿಟ್ದೊಳಗೆ ಸಸ್ಯದ ಸಂಪೂರ್ಣ ಶಾರೀರಿಕ ವ್ಯವಸ್ಥೆಯನ್ನು ನೀವು ಕಲಿತೀರಿ. ಎಷ್ಟು ಆಸಕ್ತಿಭರಿತವಾದಂತಹ ಏನದ ಅಧ್ಯಾಯಗಳವು. ತದನಂತರದಲ್ಲಿ ಇದು ಮಾತ್ರ ನಿಮಗೆ ಮಾನವ ಶರೀರಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ನಿಮಗೆ ಇಷ್ಟು ಆಸಕ್ತಿ ಬರ್ತದಲ್ಲ, ಅಷ್ಟು ಆಸಕ್ತಿಭರಿತವಾದಂಥ, ನಾನು ನಿಮಗೆ ನಿನ್ನೆ ದಿವಸ ಹೇಳಿದ್ದೀನಿ, ಇಲ್ಲಿ ನೀವು ಏನು ಕಲಿತೀರಪ್ಪ ಅಂದ್ರೆ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಲಿತೀರಿ ಅಂತ ಹೇಳಿದ್ದೆ ನಿಮಗೆ. ನೋಡಿರಿ, ಮಾನವ ಶರೀರಶಾಸ್ತ್ರ ಇದರೊಳಗೆ 7 ಅಧ್ಯಾಯಗಳವ, 7 ಚಾಪ್ಟರ್ಸ್ ಇನ್ ದಿಸ್ ಯೂನಿಟ್ ದಟ್ ಇನ್ಕ್ಲೂಡ್ ಚಾಪ್ಟರ್ 16 ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್, ಚಾಪ್ಟರ್ 17 breathing and exchange of the gases, chapter 18 body fluids and circulation, chapter 19 excretory products and their elimination, chapter 20 locomotion and movements, chapter 21 neural control and coordination, chapter 22 chemical coordination and integration. So in this all 7 chapters you are going to learn the entire physiological process of the human being that occur in human beings. In chapter 16 digestion and absorption, you are going to learn about what is the digestion, the digestive system in the body. You are going to learn about the mouth, the digestive glands in the body, then how the digestion mechanism occur in our body, then the absorption, how the food is absorbed in your body or in alimentary canal, and also you are going to learn about the disorders that is occur due to in the digestion processes. ನೋಡಿರಿ, ಈ ನಾನು ಆಗಲೇ ಹೇಳಿದೆ 7 ಅಧ್ಯಾಯಗಳಲ್ಲಿ ನೀವು ಇಡೀ ಮಾನವನ ಶರೀರಶಾಸ್ತ್ರವನ್ನು ಅಧ್ಯಯನ ಮಾಡ್ತೀರಿ. 16ನೇ ಒಂದು ಅಧ್ಯಾಯ ಏನಪ್ಪ ಅಂತಂದರೆ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ಅಂದರೆ ಹೀರುವಿಕೆ, ಈ ಯಾವ ರೀತಿ ಜೀರ್ಣವಾದಂಥ ಆಹಾರವನ್ನು ನಮ್ಮ ದೇಹ ಹೀರ್ಕೊಳ್ತದೆ ಅನ್ನೋದನ್ನು ಕಲಿತೀವಿ. ಇಲ್ಲಿ ಏನು ಕಲಿತೀರಪ್ಪ ಅಂದರೆ ಡೈಜೆಷನ್ ಸಿಸ್ಟಮ್, ನಮ್ಮ ದೇಹದಲ್ಲಿರುವಂತಹ ಜೀರ್ಣಕ್ರಿಯೆಯ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತೀರಿ. ಹಲ್ಲು ಯಾವ ರೀತಿ ಆಹಾರವನ್ನು ಕಡಿತದೆ, ಮೌತ್ ಪಾರ್ಟ್ಸ್ ಅಂತ ಕರೀತಾರೆ, ಬಾಯಿಯಲ್ಲಿರುವಂಥ ಹಲ್ಲುಗಳು ಯಾವ ರೀತಿ ಕೆಲಸ ಮಾಡ್ತವೆ, ನಾಲಿಗೆ ಯಾವ ರೀತಿ ಕೆಲಸ ಮಾಡ್ತದೆ, ಲಾಲಾರಸ ಸಲೈವರಿ ಗ್ಲ್ಯಾಂಡ್ಸ್ಗಳು ಅಂತ ಕರಿತೀವಿ, ಲಾಲಾರಸ ಗ್ರಂಥಿಗಳು ಯಾವ ರೀತಿ ಕೆಲಸ ಮಾಡ್ತದೆ, ನಮ್ಮ ಜಠರ ಯಾವ ರೀತಿ ಕೆಲಸ ಮಾಡ್ತದೆ, ನಮ್ಮ ಯಕೃತ್ ಯಾವ ರೀತಿ ಕೆಲಸ ಮಾಡ್ತದೆ, ಪ್ಯಾಂಕ್ರಿಯಾಸ್ ನಮಗೆ ಯಾವ ರೀತಿ ಪಚನಕ್ರಿಯೆಗೆ ಹೆಲ್ಪ್ ಮಾಡ್ತದೆ, ನಮ್ಮ ಕರಳುಗಳು ಯಾವ ರೀತಿ ಹೆಲ್ಪ್ ಮಾಡ್ತವೆ, ಇವೆಲ್ಲವನ್ನು ಕಲಿತೀರಿ, ವ್ಯವಸ್ಥೆಯನ್ನು ಕಲಿತೀರಿ ನೀವು. ಅದರ ಜೊತೆ ಏನು ಕಲಿತೀರಿ, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ಗಳು ಅಂದರೆ ಪಚನಕ್ರಿಯೆ ಜೀರ್ಣಕ್ರಿಯೆಯ ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ನಾವು ಇಲ್ಲಿ ಯಾವ ರೀತಿಯ ಕಿಣ್ವಗಳು ಉತ್ಪತ್ತಿ ಆಗ್ತವೆ, ಆ ಕಿಣ್ವಗಳು ಆಹಾರವನ್ನು ಯಾವ ರೀತಿ ವಿಭಜನೆಯನ್ನು ಮಾಡ್ತವೆ, ಅದ್ರ ಜೊತೆ ಮೆಕ್ಯಾನಿಸಮ್ ಆಫ್ ಡೈಜೆಷನ್ ಅಂತ ಕರಿತೀವಿ. ಈ ಪಚನಕ್ರಿಯೆ ಯಾವ ರೀತಿ ಆಗ್ತದೆ, ಪಚನಕ್ರಿಯೆ ಯಾವ ರೀತಿಯ ಪಚನಕ್ರಿಯೆ ಪ್ರಕ್ರಿಯೆಗಳನ್ನೆಲ್ಲ ಕಲಿತಾ ಹೋಗಿಬಿಡ್ತೀರಿ. ಬಾಯಿಯಲ್ಲಿ ಯಾವ ರೀತಿ ಡೈಜೆಷನ್ ಆಗ್ತದೆ, ಕರಳಿನಲ್ಲಿ ಯಾವ ರೀತಿ ಡೈಜೆಷನ್ ಆಗ್ತದೆ, ಸ್ಟಮಕ್ ಜಠರದಲ್ಲಿ ಯಾವ ರೀತಿ ಡೈಜೆಷನ್ ಆಗ್ತದೆ, ತದನಂತರದಲ್ಲಿ ಕರಳಿನಲ್ಲಿ ಏನು ಡೈಜೆಷನ್ ಆಗಿರ್ತದಲ್ಲ ಅಂದರೆ ಪಚನ ಅಥವಾ ಜೀರ್ಣವಾದಂಥ ಆಹಾರವನ್ನು ಯಾವ ರೀತಿ ಹೀರ್ಕೊಳ್ಪಡ್ತದೆ ನಮ್ಮ ದೇಹ, ಅದು ನಾನು ಕಲಿತೀರಿ. ಅದ್ರ ಜೊತೆ ಡಿಸಾರ್ಡರ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀರಿ. ಅಂದ್ರೇನು, ಈ ಡೈಜೆಷನ್ ಪಚನಕ್ರಿಯೆಗೆ ಸಂಬಂಧಿತ ರೋಗಗಳು, ಅಸಿಡಿಟಿ ಅಂತ ಕರಿತೀರಿ, ಹೌದಾ, ನೀವೇನು ಕರಿತೀರಿ ಕನ್ನಡದೊಳಗೆ ಅಂದರೆ ಅಪಚನ, ಅಜೀರ್ಣ, ಅಸಿಡಿಟಿ ಅಂದರೆ ಅತಿಸಾರ, ಇವುಗಳ ಬಗ್ಗೆನೂ ಅಧ್ಯಯನ ಮಾಡ್ತೀರಿ. ಇಂಡೈಜೆಷನ್ ಅಂತ ಕರಿತೀರಿ ನೀವು, ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀರಿ. ಚಾಪ್ಟರ್ 17 ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ದ ಗ್ಯಾಸಸ್, ಹಿಯರ್ ಉಸಿರಾಟ ಮತ್ತು ಅನಿಲಗಳ ವಿನಿಮಯ. ನೋಟಿಸಿ, ಅಧ್ಯಾಯದ ಹೆಸರೇನದ, ಉಸಿರಾಟ ಪ್ರಕ್ರಿಯೆ ಮತ್ತು ಅನಿಲಗಳ ವಿನಿಮಯ. ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ respiratory system of our body, how the lungs are functioning, how the mechanism of breathing, how the exchange of the gases takes place,
the transportation of the gases, the transportation of the oxygen, the transportation of the carbon dioxide, and you are going to learn about the disorders with the respiratory system. ಈ ಒಂದು ಅಧ್ಯಾಯದೊಳಗೆ ಉಸಿರಾಟ ಪ್ರಕ್ರಿಯೆ ಮತ್ತು ಅನಿಲಗಳ ವಿನಿಮಯ, ಈ ಒಂದು ಅಧ್ಯಾಯದೊಳಗೆ ನೀವೇನು ಕಲಿತೀರಪ್ಪ ಅಂದರೆ ಉಸಿರಾಟದ ಪ್ರಕ್ರಿಯೆಗಳು ಯಾವ ರೀತಿ ಆಗ್ತದೆ, ಬ್ರೀದಿಂಗ್ ಮೆಕ್ಯಾನಿಸಮ್ ಅಂತ ಕರಿತೀವಿ ನಾವು ಯಾವ ರೀತಿ ಉಸಿರಾಟ ಕ್ರಿಯೆಯನ್ನು ಮಾಡ್ತೀವಿ, ಈ ಉಸಿರಾಟ ಕ್ರಿಯೆಯನ್ನು ಮಾಡಬೇಕಾದ್ರೆ ಯಾವ ಯಾವ ಅಂಗಗಳು ನಮಗೆ ಕಾರ್ಯವನ್ನು ನಿರ್ವಹಿಸ್ತವೆ, ಶ್ವಾಸಕೋಶಗಳ ಪೂರ್ಣ ಪ್ರಮಾಣದ ಅಧ್ಯಯನವನ್ನು ಮಾಡ್ತೀವಿ. ಇದರ ಜೊತೆಗೆ ಈ ಅನಿಲಗಳ ವಿನಿಮಯ ಯಾವ ರೀತಿ ಆಗ್ತದೆ ಅನ್ನೋದನ್ನು ಕಲಿತೀರಿ. ಹಾಗಾದರೆ ಈ ಅನಿಲಗಳ ಸರಬರಾಜು ಯಾವ ರೀತಿ ಆಗ್ತದೆ, ಆಮ್ಲಜನಕ ಯಾವ ರೀತಿ ಸರಬರಾಜು ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಸರಬರಾಜು ಯಾವುದಾಗ್ತದೆ, ಆಮ್ಲಜನಕದ ಕೊರತೆಯಿಂದ ನಮಗೆ ಈ ರೀತಿ ಏನಂತೀರಿ ಮೈಕೈ ನೋವು ಅದಾಗ್ತದಲ್ಲ ಅದು ಯಾವ ರೀತಿ ಆಗ್ತದೆ ಅಂತ ಕಲಿತೀರಿ. ಅದ್ರ ಜೊತೆ ಈ ಉಸಿರಾಟಕ್ಕೆ ಸಂಬಂಧಿತವಾದಂತಹ ಕೆಲವೊಂದು ರೋಗಗಳ ಬಗ್ಗೆಯೂ ನೀವು ಅಧ್ಯಯನ ಮಾಡ್ತೀರಿ. ದೆನ್ ಇನ್ ಚಾಪ್ಟರ್ 18 the body fluids and circulation. Here you are going to learn about different body fluids like blood, plasma, the cells present in the blood groups, RH factor, the coagulation of blood, and circulatory system, double circulation, the movement of the blood, and also you are going to learn about heart, the functioning of the heartbeat, the movement of the heartbeat, then how that heartbeat travel, then you are going to learn about ECG, how the blood pressure, all these things, and it include the disorders of the circulatory system. ನೋಡ್ರಿ, ಬಾಡಿ ಫ್ಲೂಯಿಡ್ಸ್ ದೇಹದ ದ್ರವ್ಯಗಳು ಮತ್ತು ಪರಿಚಲನಾ ಕ್ರಿಯೆ, ಈ ಒಂದು ಅಧ್ಯಾಯದೊಳಗೆ ನೀವೇನು ಕಲಿತೀರಿ ಅಂತಂದರೆ ದೇಹದಲ್ಲಿ ಉತ್ಪತ್ತಿಯಾಗುವಂಥ ದ್ರವ್ಯಗಳ ಬಗ್ಗೆ ಕಲಿತೀರಿ. ಬಾಡಿ ಫ್ಲೂಯಿಡ್ಸ್ ಅಂದರೆ ದ್ರವ್ಯಗಳು, ಅಲ್ಲಿ ರಕ್ತ ಇರ್ಬೋದು, ಪ್ಲಾಸ್ಮಾ ಇರ್ಬೋದು, ಲಿಂಪ್ ಅಂದರೆ ದುಗ್ಧರಸ ಇರ್ಬೋದು, ಇವುಗಳ ಬಗ್ಗೆನೂ ಅಧ್ಯಯನ ಮಾಡ್ತೀರಿ. ಇದರ ಜೊತೆ ನೀವೇನು ಅಧ್ಯಯನ ಮಾಡ್ತೀರಿ, ರಕ್ತದ ಕಣಗಳು ಯಾವ್ಯಾವು, ನಾವು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಇದರ ಜೊತೆಗೆ ನೀವು RH ಫ್ಯಾಕ್ಟರ್ ಅಂದರೆ ಏನು, ಎರಿಥ್ರೋಬ್ಲಾಸ್ಟೋಸ್ ಪಿಟಾಲಿಸ್, RH ನೆಗೆಟಿವ್ ಇರುವಂಥ ಹೆಣ್ಣುಮಗಳು, RH ಪಾಸಿಟಿವ್ ಇರುವಂಥ ಗಂಡು ಹುಡುಗನನ್ನು ಮದುವೆ ಆದರೆ ಎರಿಥ್ರೋಬ್ಲಾಸ್ಟೋಸ್ ಪಿಟಾಲಿಸ್ ಆಗ್ತದೆ, ಅಂದರೆ ಅವರ ಎರಡನೇ ಮಗು ತೀರ್ಕೋತದೆ. ಅದು ಯಾಕೆ ಆಗ್ತದೆ ಅನ್ನೋದನ್ನು ಕಲಿತ್ರಿ. ರಕ್ತ ಹೆಪ್ಪುಗಟ್ಟುವಿಕೆಯ ಪ್ರಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ತದನಂತರದಲ್ಲಿ ರಕ್ತ ಪರಿಚಲನೆ ಯಾವ ರೀತಿ ಇರ್ತದೆ, ಅಭಿಧಮನಿಗಳು ಅದರ ಮುಖೇನ ರಕ್ತ ಯಾವ ರೀತಿ ಸಂಚಾರ ಆಗ್ತದೆ ಅನ್ನೋದನ್ನು ನೀವು ಕಲಿತೀರಿ. ಇದರ ಜೊತೆಗೆ ಹೃದಯ ಯಾವ ರೀತಿ ಇರ್ತದೆ, ಹೃದಯದ ಆಕಾರ ವ್ಯವಸ್ಥೆ ಇರ್ತದೆ, ಹೃದಯ ಯಾವ ರೀತಿ ಕಾರ್ಯವನ್ನು ಮಾಡ್ತದೆ, ಹೃದಯ ಬಡಿತ ಯಾವ ರೀತಿ ಉತ್ಪತ್ತಿ ಆಗ್ತದೆ, ಹೃದಯ ಬಡಿತದ ಸಂಚಾರ ಯಾವ ರೀತಿ ಆಗ್ತದೆ. ನೋಡಿರಿ, ಎಷ್ಟು ಆಸಕ್ತಿಭರಿತವಾದಂಥ ಪಠ್ಯಕ್ರಮ. ಹೃದಯ ಬಡಿತ ಯಾವ ರೀತಿ ಪ್ರಸರಣ ಆಗ್ತದೆ, ಅದರ ಜೊತೆ ಹೃದಯದ ಕಾರ್ಯವಿಧಾನಗಳೇನು ಅನ್ನೋದನ್ನು ಕಲಿತೀರಿ. ಹೌದಾ? ಇದ್ರ ಜೊತೆ ನೀವೇನು ಕಲಿತೀರಪ್ಪ ಅಂದರೆ ಹೃದಯ ಬಡಿತದ ಚಕ್ರ ಯಾವ ರೀತಿ ಇರ್ತದೆ, ಕಾರ್ಡಿಯಾಕ್ ಸೈಕಲ್ ಅಂತ ಕರಿತೀವಿ. ಹೃದಯ ಬಡಿತದ ಚಕ್ರ ಯಾವ ರೀತಿ ಇರ್ತದೆ. ಇದ್ರ ಜೊತೆ ಇದೆಲ್ಲ ಕಲಿತ ನಂತರ ECG ನಿಮ್ಗೆ ಮಾಡ್ತಾರಲ್ಲ, ECG ಯಾವ ರೀತಿ ಮಾಡಬೇಕು, ECG ಒಳಗೆ ನಿಮ್ಗೆ ಗೊತ್ತಾಗ್ತದೆ, ECGಯನ್ನು ನೀವು ಯಾವ ರೀತಿ ನೀವು ಕಂಡುಕೊಳ್ಬೇಕು ಮಾಡಿದಾಗ ಅನ್ನೋದನ್ನು ಕಲಿತೀರಿ. ಬ್ಲಡ್ ಪ್ರೆಷರ್ ಅಂದ್ರೇನು, ನಿಮ್ಮ ರಕ್ತದ ಒತ್ತಡ ಹೆಂಗಾಗ್ತದೆ, ರಕ್ತದ ಒತ್ತಡ ಹೆಂಗಾಗ್ತದೆ. ಅದರ ಜೊತೆಗೆ ಈ ಪರಿಚಲನಾ ಕ್ರಿಯೆಯ ಕೆಲವೊಂದು ರೋಗಗಳ ಬಗ್ಗೆನೂ ನೀವು ಅಧ್ಯಯನವನ್ನು ಮಾಡ್ತೀರಿ. ಬಹಳ ನಿಮಗೇನಾಗ್ತದೆ ಅಂದರೆ ಆಸಕ್ತಿಭರಿತವನ್ನು ತುಂಬುವಂತಹ ಒಂದು ಸಿಲೆಬಸ್. ಚಾಪ್ಟರ್ 9 in excretory products and their elimination. In this particular chapter you are going to learn what are the excretory products, how the animals are classified depend on their excretory product. You are going to learn the system of excretory system of the body. You are going to learn about the kidneys, the functioning of the kidneys, what are nephrons, what are the structure of the nephrons, how the urine is formed, how the urea is formed, how the urine is formed, and the elimination of that. And you are going to learn about dialysis process, the kidney stones, and different things and the disorders that with the excretory system. ನೋಡ್ರಿ, 19ನೇ ಅಧ್ಯಾಯದೊಳಗೆ ವಿಸರ್ಜನಾ ಪ್ರಕ್ರಿಯೆ ಅಥವಾ ವಿಸರ್ಜನೆಯ ವಸ್ತುಗಳು ಮತ್ತು ಅವುಗಳನ್ನು ಹೊರಹಾಕುವ ಪ್ರಕ್ರಿಯೆ ಅನ್ನುವಂಥ ಒಂದು ಅಧ್ಯಾಯ. ಇದರೊಳಗೆ ವಿಸರ್ಜನೆಯ ವಸ್ತುಗಳು ಯಾವುವು,
ಆ ವಿಸರ್ಜನೆಯ ವಸ್ತುಗಳ ಆಧಾರದ ಮೇಲೆ ಯಾವ ರೀತಿ ಪ್ರಾಣಿಗಳನ್ನು ವರ್ಗೀಕರಣ ಮಾಡಿ ಅಮೋನೋಟೆಲಿಕ್ ಎನಿಮಲ್ಸ್, ಯುರಿಕೋಟೆಲಿಕ್ ಎನಿಮಲ್ಸ್ ಮತ್ತು ಯೂರಿಯೋಟೆನಿಕ್ ಎನಿಮಲ್ಸ್ ಅಂತೇಳಿ ಏನು ಮಾಡ್ತೀವಿ ನಾವು ಕ್ಲಾಸಿಫಿಕೇಷನ್ ವರ್ಗೀಕರಣವನ್ನು ಮಾಡ್ತೀವಿ. ತದನಂತರದಲ್ಲಿ ವಿಸರ್ಜನಾದ ವ್ಯವಸ್ಥೆ ನಮ್ಮ ದೇಹದಲ್ಲಿ ಯಾವ ರೀತಿ ಇರ್ತದೆ, ಕಿಡ್ನಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಕಿಡ್ನಿಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ, ಇಡೀ ಕಿಡ್ನಿಯ ಆಕಾರ ವ್ಯವಸ್ಥೆಯನ್ನು ಕಲಿತೀರಿ. ಕಿಡ್ನಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಕಲಿತೀರಿ. ನೆಫ್ರಾನ್ಸ್ಗಳಂದ್ರೆ ಏನು, ಈ ನೆಫ್ರಾನ್ಗಳು ಸ್ಟ್ರಕ್ಚರ್ ಅಂದರೆ ಅದರ ಆಕಾರ ಹೆಂಗಿರ್ತದೆ, ಆ ನೆಫ್ರಾನ್ಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ. ಈ ಯೂರಿಯಾ ಫಾರ್ಮೇಷನ್ ಯಾವ ರೀತಿ ಆಗ್ತದೆ, ಮೂತ್ರ ಯಾವ ರೀತಿ ಫಾರ್ಮೇಷನ್ ಆಗ್ತದೆ. ಕಿಡ್ನಿ ಅಂದರೆ ಮೂತ್ರಪಿಂಡ, ಮೂತ್ರನಾಳಗಳು ಯಾವ ರೀತಿ ಇರ್ತದೆ, ಅವುಗಳ ವಿಸರ್ಜನೆ ಯಾವ ರೀತಿ ಆಗ್ತದೆ. ಅದ್ರ ಜೊತೆ ಈ ಹಳ್ಳುಗಳಾಗ್ತವಲ್ಲ, ಕಿಡ್ನಿ ಸ್ಟೋನ್ಸ್ ಅಂತ ಕರಿತೀವಿ ನೀವು, ಹೌದಾ. ಮೂತ್ರಪಿಂಡದ ಹರಳುಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಡಯಾಲೈಸಿಸ್ ಬಗ್ಗೆ ಪ್ರಕ್ರಿಯೆಗಳ ಅಧ್ಯಯನ ಮಾಡ್ತೀರಿ. ನೋಡಿರಿ ಎಷ್ಟು ಇದು ಆಸಕ್ತಿಭರಿತವಾದಂಥ ಒಂದು ಅಧ್ಯಾಯ. ಚಾಪ್ಟರ್ 20 ಲೊಕೊಮೋಷನ್ ಆ್ಯಂಡ್ ಮೂಮೆಂಟ್ಸ್ ಅಂತ ಕರಿತೀವಿ. ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಹೌ ದ ಬಾಡಿ ಈಸ್ ಮೂವಿಂಗ್, ವಾಟ್ ಆರ್ ದ ಮಸ್ಕ್ಯುಲರ್ ಸಿಸ್ಟಮ್ ಆಫ್ ಅವರ್ ಬಾಡಿ, three different kind of muscles, how they are moving, the mechanism of muscle contraction. You are going to learn about the whole skeletal system and the bones present in different bones present in your body and the joints present in your body. So, and the disorders of the locomotion and the movement, muscular system and the skeletal system of our body. ಇಲ್ಲಿ ಲೋಕೋಮೋಷನ್ ಚಲನೆಯ ಬಗ್ಗೆ ಅಧ್ಯಯನ ಮಾಡ್ತೀರಿ. ಈ ಒಂದು ಅಧ್ಯಾಯದೊಳಗೆ ಮಾಂಸಖಂಡಗಳು ಯಾವ ರೀತಿ ಇರ್ತವೆ, ಮಸ್ಕ್ಯುಲರ್ ಟಿಶ್ಯೂ, ಸ್ನಾಯುಗಳು ಯಾವ ರೀತಿ ಇರ್ತಾವೆ ಅಂತ ಕಲಿತೀರಿ. ಈ ಸ್ನಾಯುಗಳು ಮೆಕ್ಯಾನಿಸಮ್, ಈ ಸ್ನಾಯುಗಳ ಮಣಿಯುವಿಕೆಯ ಪ್ರಕ್ರಿಯೆಗಳನ್ನು ನೀವು ಕರಿತೀರಿ. ಅದರ ಜೊತೆ ಅಸ್ಥಿಪಂಜರದ ಅಧ್ಯಯನ ಮಾಡ್ತೀರಿ. ನಮ್ಮ ದೇಹದಲ್ಲಿರುವಂತಹ ಮೂಳೆಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಬೆನ್ನುಹುರಿ, ಕಶೇರುಕ ಬಗ್ಗೆ ಬೆನ್ನುಹುರಿ ಆಗಲಿ ಅಥವಾ ತಲೆಬುರುಡಿಯ ಎಲ್ಲಿರುವಂಥ ಎಷ್ಟು ಮೂಳೆಗಳು ಅಂತ ಕಲಿತೀರಿ. ಇದ್ರ ಜೊತೆ ನೀವು ಏನು ಕಲಿತೀರಪ್ಪ ಅಂತಂದರೆ ಕೀಲುಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಯಾವ ಜಾಯಿಂಟ್ಸ್ಗಳಿರ್ತಾವ ಈ ಕೀಲುಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಇದರ ಜೊತೆ ನಾವು ಏನು ಕಲಿತೀವಪ್ಪ ಅಂದರೆ ಲೊಕೊಮೋಷನ್ ಮೂಮೆಂಟ್ಸಲ್ಲಿ ಈ ಸ್ನಾಯುಗಳು ಮತ್ತು ನಮ್ಮ ಮೂಳೆಗಳಿಗೆ ಒದಗುವಂತಹ ಕೆಲವೊಂದು ರೋಗಗಳ ಬಗ್ಗೆನೂ ಅಧ್ಯಯನ ಮಾಡ್ತೀವಿ ನಾವು. ಚಾಪ್ಟರ್ 21 nerval control and coordination. In this chapter you are going to learn about the neurons, the functioning of or the movement of nerve impulse, what is synapses, and the brain, central nervous system, that includes the brain, spinal cord. Then you are going to learn about the mechanisms, all these things, nerve, how the nerve impulses takes place, reflex action. You are going to learn about the structure of the eye, structure of the ear, the function of the eye, function of the ear. ಸೊ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನರವ್ಯೂಹ ರಚನೆ, ಯಾವ ರೀತಿ ನರವ್ಯೂಹ ನಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ತದೆ ಅಂತ ಕೇಳ್ತೀರಿ. ಕೋಆರ್ಡಿನೇಷನ್, ಸಮನ್ವಯತೆಯನ್ನು ಯಾವ ರೀತಿ ಮಾಡ್ತದೆ ಅಂತ ಕಲಿತೀವಿ. ಈ ಒಂದು ವ್ಯವಸ್ಥೆಯೊಳಗೆ ನರಕೋಶ ಅಂದರೆ ಏನು, ನರಕೋಶ ಏನು ಬರ್ತದೆ, ನರ್ವ್ ಇಂಪಲ್ಸ್, ನರಕೋಶದಿಂದ ಉತ್ಪತ್ತಿಯಾಗುವಂಥ ಇಂಪಲ್ಸ್ ಅಂತ ಕರಿತೀವಿ ನಾವು. ಈ ಇಂಪಲ್ಸ್ ಯಾವ ರೀತಿ ಮೂವ್ಮೆಂಟ್ ಆಗ್ತದೆ ಅಂತ ಕಲಿತೀರಿ. ಸಿನಾಪ್ಸಿಸ್ ಅಂದರೆ ಏನು ಕಲಿತೀರಿ. ಅವಿಗೆ ಬ್ರೈನ್, ಮಿದುಳಿನ ಇಡೀ ಒಂದು ಆಕಾರ ವ್ಯವಸ್ಥೆ ಸ್ಟ್ರಕ್ಚರನ್ನು ನೀವು ಕಲಿತೀರಿ. ಸ್ಪೈನಲ್ ಕಾರ್ಡ್, ಬೆನ್ ಹುರಿಯ ಸ್ಟ್ರಕ್ಚರನ್ನು ಕಲಿತೀರಿ. ನಿಮ್ಗೆ ಯಾವುದಾದ್ರೂ ಮುಳ್ಳು ಚುಚ್ಚಿರಿ ಯಾವ ರೀತಿ ನಿಮ್ಗೆ ರಿವರ್ಸ್ ಪ್ರಕ್ರಿಯೆ, ರಿಫ್ಲೆಕ್ಸ್ ಆ್ಯಕ್ಷನ್ ಆಗ್ತದೆ ಅಂತ ಕಲಿತೀರಿ. ಇದ್ರ ಜೊತೆ ಕಣ್ಣು ಮತ್ತು ಕಿವಿ, ಕಣ್ಣು ಇಡೀ ಕಣ್ಣಿನ ಭಾಗಗಳು, ಕಿವಿಯ ಭಾಗಗಳು, ಕಣ್ಣು ಯಾವ ರೀತಿ ಕೆಲಸವನ್ನು ಮಾಡ್ತದೆ, ಕಿವಿ ಯಾವ ರೀತಿ ಕೆಲಸವನ್ನು ಮಾಡ್ತದೆ, ಇದ್ರ ಬಗ್ಗೆ ಎಲ್ಲ ಅಧ್ಯಯನವನ್ನು ಮಾಡ್ತೀವಿ. ಚಾಪ್ಟರ್ 22 ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಅಂದರೆ ರಾಸಾಯನಿಕ ಸಮನ್ವಯತೆ ಮತ್ತು ಏಕೀಕರಣ. ನೋಡಿರಿ ಹೆಸರೇ ಅದೇ, ರಾಸಾಯನಿಕಗಳ ಸಮನ್ವಯತೆ ಮತ್ತು ಇಂಟಿಗ್ರೇಷನ್. ದಿಸ್ ಚಾಪ್ಟರ್ ಈಸ್ ಇನ್ಕ್ಲೂಡ್ ದ ಎಂಡೋಕ್ರೈನ್ ಸಿಸ್ಟಮ್ ಆಫ್ ಅವರ್ ಬಾಡಿ. ಅಂದರೆ ಕನ್ನಡದೊಳಗೆ ಅಂತಃಸ್ರಾವಕ ವ್ಯವಸ್ಥೆ ಅಂತ ಕರೀತಾರೆ. ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೇನು, ಅಂತಃಸ್ರಾವಕ ವ್ಯವಸ್ಥೆ. ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಡಿಫ್ರೆಂಟ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಇನ್ ಅವರ್ ಬಾಡಿ. ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಎಂಡೋಕ್ರೈನ್ ಸಿಸ್ಟಮ್ ಆಫ್ ಅವರ್ ಬಾಡಿ. Different kind of endocrines, those produce different kind of hormones like the hypothalamus, pituitary gland, the thyroid gland, parathyroid gland, pancreas, heart also produce one hormone, adrenal glands, testis, ovary. So like that, and these how the hormones are produced, how they move, where they move, and what is the mechanism of hormone action, and what are the functions of the hormone. You are going to learn all these things in this chapter. ನೋಡಿ, ರಾಸಾಯನಿಕ
ರಾಸಾಯನಿಕ ವಸ್ತುಗಳ ಸಮನ್ವಯತೆ, ಕೋಆರ್ಡಿನೇಷನ್ ಅಂದರೆ ಇಂಟಿಗ್ರೇಷನ್ ಅಂದರೆ ಏಕೀಕರಣ, ಇದರ ಬಗ್ಗೆ ಅಧ್ಯಯನ ಮಾಡ್ತೀರಿ. ಈ ಒಂದು ಅಧ್ಯಾಯದೊಳಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ಅಂತಃಸ್ರಾವಕ ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಿ. ಆ ಗ್ರಂಥಿಗಳು ಯಾವ ರೀತಿ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡ್ತವೆ, ಆ ಹಾರ್ಮೋನ್ಗಳ ಸಂಚಾರ ಯಾವ ರೀತಿ ಆಗ್ತದೆ, ಆ ಹಾರ್ಮೋನ್ಗಳ ಕಾರ್ಯವಿಧಾನಗಳು, ಯಾವ ಯಾವ ಗ್ರಂಥಿಗಳು ಯಾವ ಯಾವ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡ್ತವೆ, ಆ ಉತ್ಪತ್ತಿಯಾದಂಥ ಹಾರ್ಮೋನ್ಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ, ಈಗ ಆ ಹಾರ್ಮೋನ್ಗಳೇನಾದರೂ ನಮ್ಗೆ ಉತ್ಪತ್ತಿ ಆಗಲಿಲ್ಲ ಅಂದರೆ ಅದರಿಂದ ಬರುವಂತಹ ರೋಗಗಳು ಯಾವುದು, ಇವೆಲ್ಲವೂ ಅಧ್ಯಯನ ಮಾಡ್ತೀರಿ. ಲೈಕ್ ನಾವು ಅಂತಃಸ್ರಾವಕ ಗ್ರಂಥಿಗಳಂತಂದರೆ ಹೈಪೋಥ್ಯಾಲಮಸ್ ಅಂತಿರ್ಬೋದು, ಅಥವಾ ಪಿಟ್ಯುಟರಿ ಗ್ಲ್ಯಾಂಡ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ಗಳಿರ್ಬೋದು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಗಳಿರ್ಬೋದು, ಹೃದಯನೂ ಒಂದು ಹಾರ್ಮೋನನ್ನು ಸೆಕ್ರೆಟ್ ಮಾಡ್ತದೆ, ಎಡ್ರಿನಲ್ ಗ್ಲ್ಯಾಂಡ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ನಮ್ಗೆ ಗೊತ್ತದ ಇನ್ಸುಲಿನ್ನು, ಗ್ಲುಕೋಗಾನ್ ಅಂತ ಹಾರ್ಮೋನ್ಗಳನ್ನು ಸೆಕ್ರೆಟ್ ಮಾಡ್ತದೆ. ಅದರ ಕಾರ್ಯವಿಧಾನಗಳೇನು, ಇನ್ಸುಲಿನ್ ಯಾಕೆ ಬೇಕು, ಗ್ಲುಕೋಗಾನ್ ಯಾಕೆ ಬೇಕು ನಮಗೆ, ಅದ್ರ ಜೊತೆ ಕಿಡ್ನಿ ಕೆಲವೊಂದು ಹಾರ್ಮೋನ್ಗಳನ್ನು ಉತ್ಪತ್ತಿ, ಮೂತ್ರಪಿಂಡನೂ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡ್ತದೆ. ಸೊ ಈ ರೀತಿಯ ಎಲ್ಲ ಹಾರ್ಮೋನ್ಗಳ ಕಾರ್ಯವಿಧಾನಗಳು ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀರಿ. ನೋಡಿರಿ, ಇಡೀ ಫಿಸಿಯಾಲಜಿಯನ್ನು ನೀವು ನೋಡಿದ್ರಂದರೆ ಒಂದು ಅಧ್ಯಾಯ ಈ ರೀತಿ ಇಲ್ಲಲ್ಲ ನಿಮಗೆ ಬೋರ್ ಆಗ್ತದೆ ಅನ್ಬೋದು, ಅಥವಾ ನಿಮಗೆ ನಿರಾಸಕ್ತಿ ಆಗ್ತದೆ, ಕಲಿಯಕ್ಕೆ ಬೇಜಾರಾಗ್ತದೆ ಅನ್ಬೋದು. ಆ ರೀತಿ ಯಾವುದೇ ಅಧ್ಯಾಯಗಳಿಲ್ಲ. ಪ್ರತಿಯೊಂದು ಅಧ್ಯಾಯಗಳು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು, ಆಸಕ್ತಿಯನ್ನು, ಕುತೂಹಲವನ್ನು ಉತ್ಪತ್ತಿ ಮಾಡ್ತವೆ. ನೋಡಿರಿ, ಇವೆಲ್ಲ ತಿಳ್ಕೊಬೇಕಂತ ನಿಮಗೂ ಆಸಕ್ತಿ ಹೆಚ್ಚಾಗ್ತದೆ. ನೋಡಿರಿ, ಯಾರ ರೈತರ ಮಕ್ಕಳಿದ ಸಸ್ಯಗಳ ಬಗ್ಗೆ ನಾನು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡೆ ಅಂತಾರೆ, ಸಸ್ಯಗಳಲ್ಲಿ ಯಾವ ಯಾವ ಕಾಲಘಟ್ಟದಲ್ಲಿ ಯಾವ ಯಾವ ಸಮಯದಲ್ಲಿ ನಾನು ಯಾವ ಯಾವ ಪೋಷಕಾಂಶಗಳನ್ನು ಒದಗಿಸಿದರೆ ನನಗೆ ಇಳುವರಿ ಹೆಚ್ಚು ಬರ್ತದೆ ಅಂತ ತಿಳ್ಕೊತೀರಿ. ಮಾನವ ಶರೀರಶಾಸ್ತ್ರ ಬಗ್ಗೆ ಅಧ್ಯಯನ ಮಾಡಿದಾಗ ನನಗೆ ಈ ಶರೀರ ಯಾವ ಯಾವ ಅಂಗಗಳು ನನಗೆ ಕಾರ್ಯವನ್ನು ನಿರ್ವಹಿಸ್ತವೆ, ಈ ಅಂಗಗಳ ವ್ಯತ್ಯಯದಿಂದ ನನಗೆ ಯಾವ ಯಾವ ರೋಗಗಳು ಬರ್ತವೆ, ಈ ರೋಗಗಳಿಂದ ನಾನು ಯಾವ ರೀತಿ ಮುಕ್ತಿ ಹೊಂದಬೇಕು ಅನ್ನೋದನ್ನೆಲ್ಲವನ್ನು ನೀವೇನು ಮಾಡ್ತೀರಿ ಅಂದರೆ ಈ PUC 1ನೇ ವರ್ಷದ ಏನಂತಾರೆ ಪಠ್ಯಕ್ರಮದಲ್ಲಿ ಅಧ್ಯಯನವನ್ನು ಮಾಡ್ತೀರಿ. ಆದ ಕಾರಣ ನಿಮ್ಮಲ್ಲಿ ಆಸಕ್ತಿ ಹೆಚ್ಚಿರಲಿ, ಅಧ್ಯಯನ ಮಾಡುವಂಥ, ಅಭ್ಯಾಸ ಮಾಡುವಂಥ ಮನೋಭಾವ ಹೆಚ್ಚಾಗಲಿ ಅನ್ನುವ ಸಲುವಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ಈ PUC ಪ್ರಥಮ ವರ್ಷದ ಪಠ್ಯಕ್ರಮವನ್ನು ನಾನು ನಿಮಗೆ ತಿಳಿಸಿಕೊಡ್ತಾಯಿದ್ದೀನಿ. ಮತ್ತು ಮುಂದಿನ ತರಗತಿಯಲ್ಲಿ ಮತ್ತು ದ ಬ್ರ್ಯಾಂಚಸ್ ಆಫ್ ಬಯೋಲಜಿ, ಈ ಜೀವಶಾಸ್ತ್ರದ ಒಳ ಅಂಗಗಳು, ಒಳ ವಿಭಾಗಗಳು ಬಗ್ಗೆ ಅಧ್ಯಯನವನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಧನ್ಯವಾದ.